ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಈಗ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿಯೇ ಮತ್ತೆ ಹೊಗೆ ಆಡ್ಕೊಳ್ಳೋದಕ್ಕೆ ಶುರು ಆಗಿದೆ. ಬೆಳಗಾವಿಯಲ್ಲಿ ಶಾಸಕ ಶಿವಲಿಂಗೇಗೌಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ, ಸದ್ಯದಲ್ಲಿಯೇ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯಲಿದೆ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನದವರೆಗೂ ಕೂಡ ಕಾಯೋದು ಸೂಕ್ತ ಅಂತ ಹೇಳಿ ಹೈಕಮಾಂಡ್ ಮೇಲೆ ವಿಶ್ವಾಸದ ಮಾತುಗಳನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಆಡಿರುವಂಥದ್ದು. ಯತೀಂದ್ರ ಅವರು ಯಾವ ಮಾನದಂಡದಲ್ಲಿ ಹೇಳಿದರು ನನಗೆ ಗೊತ್ತಿಲ್ಲ ವಿಚಾರ. ನಾನು ಯತೀಂದ್ರ ಅವ್ರು ಏನು ಹೇಳಿದ್ದಾರೆ ಅಂತ ಇನ್ನು ಕೇಳೇ ಇಲ್ಲ. ನಾನು ಯಾವ ಚರ್ಚು ಇಲ್ಲ. ನೀವು ಕೇಳ್ತೀರಿ, ಅವ್ರು ಹೇಳ್ತಾರೆ. ಈಗ ನೀವು ಕೇಳ್ತಾ ಇದ್ದೀರಲ್ಲ ನಮ್ಮನ್ನ. ಈಗ ಎಂತಂದ್ರೆ ಹೇಳ್ತಾ ಇದ್ರೆ ನಾವು ನೋಡಿ ಅಷ್ಟು ದೊಡ್ಡ ಮನುಷ್ಯರಲ್ಲ. ಈಗ ಚೆಂಡು ಹೈಕಮಾಂಡ್ ಅಂಕಣದಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ದಾರೆ, ತಿಂಡಿ ತಿಂದರೆ. ಆದರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದು ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೂ ಕಾಯನ. ಅಲ್ಲಿವರೆಗೂ ಕಾಯನ.